ಘಟನೆ ನಡೆದದ್ದು ಕುಂದಾಪುರದ ಒಂದು ಸಣ್ಣ ಹಳ್ಳಿಯಲ್ಲಿ. ನನ್ನ ಸ್ನೇಹಿತ ರವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲಸದ ಒತ್ತಡದಿಂದ ಬ್ರೇಕ್ ಬೇಕೆಂದು ತನ್ನ ಹಳೆಯ ತರವಾಡು ಮನೆಗೆ ಹೋಗಲು ನಿರ್ಧರಿಸಿದ. ಆದರೆ ಅಲ್ಲಿ ಒಂದು ಸಮಸ್ಯೆಯಿತ್ತು. ಅವನ ಹಳೆಯ ಮನೆ ರಿಪೇರಿಯಲ್ಲಿತ್ತು. ಹಾಗಾಗಿ ಅವನ ಸೋದರ ಮಾವ ಪಕ್ಕದ ತೋಟದಲ್ಲಿದ್ದ ಒಂದು ಹಳೆಯ ಬಂಗಲೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು. ರವಿ ಆ ಬಂಗಲೆಗೆ ಹೋದಾಗ ಸಂಜೆ 6 ಗಂಟೆ. ಆ ಮನೆ ನೋಡಲು ಬಹಳ ಸುಂದರವಾಗಿತ್ತು. ಆದರೆ ಸುತ್ತಲೂ ದಟ್ಟವಾದ ಅಡಿಕೆ ತೋಟವಿದ್ದರಿಂದ ಅಕಾಲಿಕವಾಗಿ ಕತ್ತಲೆ ಆವರಿಸಿನಂಟಿತ್ತು. ಮನೆಯ ಕೆಲಸದವಳು ಗೌರಮ್ಮ ರವಿಗೆ ರಾತ್ರಿಯ ಊಟದ ಡಬ್ಬಿ ಕೊಟ್ಟು ಹೊರಡುವಾಗ ಒಂದು ಮಾತು ಹೇಳಿದರು. ನೋಡಿ ಸಾಹೇಬ್ರೆ, ರಾತ್ರಿ ಎಷ್ಟು ಹೊತ್ತಾದರೂ ಸರಿ, ಹಿತ್ತಲದ ಬಾಗಿಲು ಮಾತ್ರ ತೆರೆಯಬೇಡಿ. ಏನಾದರೂ ಶಬ್ದ ಕೇಳಿಸಿದರೆ ಸುಮ್ಮನೆ ಮಲಗಿಬಿಡಿ ಎಂದು ಹೇಳಿ ಹೊರಟಳು. ರವಿ ಆಗತಾನೆ ಸಿಟಿಯಿಂದ ಬಂದವನಲ್ಲವೇ, ಇದೆಲ್ಲ ಹಳ್ಳಿಯವರ ಮೂಢನಂಬಿಕೆ ಎಂದು ನಕ್ಕು ಸುಮ್ಮನಾದ. ರಾತ್ರಿ ಸುಮಾರು 12 ಗಂಟೆ. ರವಿ ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಟಪ್ 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 ಎಂಬ ಸದ್ದು ಕೇಳಿಸಿತು. ಯಾರೋ ಮನೆಯ ಹಜಾರದಲ್ಲಿ ಹಸಿ ಕಾಲಿನಿಂದ ನಡೆಯುತ್ತಿರುವಂತೆ ಭಾಸವಾಯಿತು. ರವಿ ಎಚ್ಚರಗೊಂಡು ಲೈಟ್ ಹಾಕಿದ. ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ನೀರಿನ ಹನಿಗಳಿದ್ದವು. ಆಶ್ಚರ್ಯವೆಂದರೆ ಆ ಹನಿಗಳು ಹಿತ್ತಲದ ಬಾಗಿಲಿನಿಂದ ಆರಂಭವಾಗಿ ರವಿಯ ಮಲಗುವ ಕೋಣೆಯ ಬಾಗಿಲವರೆಗೆ ಬಂದು ನಿಂತಿದ್ದವು. ಕಿಟಕಿಗಳೆಲ್ಲ ಮುಚ್ಚಿದ್ದವು. ಮಳೆಯೂ ಬರುತ್ತಿರಲಿಲ್ಲ. ಹಾಗಾದರೆ ಆ ನೀರು ಎಲ್ಲಿಂದ ಬಂತು? ಭಯವನ್ನು ಅದಮಿಟ್ಟುಕೊಂಡು ರವಿ ಮುಖ ತೊಳೆಯಲು ಬಾತ್ರೂಂಗೆ ಹೋದ. ಅಲ್ಲಿ ಹಳೆಯ ಕಾಲದ ದೊಡ್ಡ ಕನ್ನಡಿಯಿತ್ತು. ರವಿ ಮುಖ ತೊಳೆಯುವಾಗ ಕನ್ನಡಿಯಲ್ಲಿ ಅವನ ಹಿಂದೆ ಯಾರೋ ನಿಂತಂತೆ ಕಂಡಿತು. ಗಾಬರಿಯಿಂದ ಹಿಂದೆ ತಿರುಗಿದರೆ ಯಾರೂ ಇಲ್ಲ. ಮತ್ತೆ ಕನ್ನಡಿಯಲ್ಲಿ ನೋಡಿದಾಗ ಕನ್ನಡಿಯ ಮೇಲೆ ಆವಿಯಂಥ ಮಂಜು ಮುಚ್ಚಿಕೊಂಡಿತ್ತು ಮತ್ತು ಅದರ ಮೇಲೆ ಯಾರೋ ಕೈಯಿಂದ ಹೋಗು, ಗೋ ಎಂದು ಬರೆದಿದ್ದರು. ರವಿಯ ಮೈ ಜುಮ್ಮೆಂದಿತು. ಅವನು ಕೂಡಲೇ ರೂಮಿಗೆ ಓಡಿಬಂದು ಬಾಗಿಲು ಹಾಕಿಕೊಂಡ. ಇಡೀ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಹೊರಗೆ ಯಾರೋ ಅಳುತ್ತಿಯುವ ಸಣ್ಣ ಧ್ವನಿ ಕೇಳಿಸುತ್ತಲೇ ಇತ್ತು. ಮರುದಿನ ಬೆಳಗ್ಗೆ ರವಿ ಆ ಬಂಗಲೆಯಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಬಂದ. ಗೌರಮ್ಮ ಸಿಕ್ಕಾಗ ನಡೆದದ್ದನ್ನು ಹೇಳಿದ. ಆಗ ಗೌರಮ್ಮ ಹಳೆಯ ಕಥೆಯೊಂದನ್ನು ಬಿಚ್ಚಿಟ್ಟರು. ಸುಮಾರು ದಿನಗಳ ಹಿಂದೆ ಅದೇ ಬಂಗಲೆಯಲ್ಲಿ ಒಬ್ಬ ಯುವತಿ ಮದುವೆಯಾಗದ ದುಃಖದಲ್ಲಿ ಹಿತ್ತಲದ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಳಂತೆ. ಅಂದಿನಿಂದ ಇಂದಿನವರೆಗೂ ಆ ಮನೆಯಲ್ಲಿ ಯಾರಾದರೂ ಒಬ್ಬರೇ ಉಳಿದುಕೊಂಡರೆ ಅವಳು ಅವರನ್ನು ಅಲ್ಲಿಂದ ಹೊರಹೋಗುವಂತೆ ಹೆದರಿಸುತ್ತಾಳೆ ಎಂಬುದು ಆ ಊರಿನ ನಂಬಿಕೆ. ರವಿ ಅಂದೇ ಬೆಂಗಳೂರಿಗೆ ವಾಪಸ್ ಬಂದ. ಈಗಲೂ ಅವನು ಆ ಹಳೆಯ ಬಂಗಲೆಯ ಬಗ್ಗೆ ನೆನಪಿಸಿಕೊಂಡರೆ ಅವನ ಮೈ ನಡುಗುತ್ತದೆ. ಇದು ಕೇವಲ ಕಥೆಯಲ್ಲ. ಇಂದಿಗೂ ಆ ಬಂಗಲೆ ಕುಂದಾಪುರದ ಆ ತೋಟದಲ್ಲಿ ಜನರಿಲ್ಲದೆ ಪಾಳು ಬಿದ್ದಿದೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.